ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಈಗ ತಾನೇ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಪ್ರಕಾರ KEAದವರು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಕ್ಕೆ, ಅಂದರೆ ಯಾರು ನಾಟ್ ಎಲಿಜಿಬಲ್ ಲೀಸ್ಟಲ್ಲಿ ಬಂದಿದ್ದೀರಿ ಅಥವಾ ಪಾರ್ಷಿಯಲ್ ಎಲಿಜಿಬಲ್ ಲೀಸ್ಟಲ್ಲಿ ಬಂದಿದ್ದೀರಿ ಅಂತಹ ಸ್ಟೂಡೆಂಟ್ಸಿಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ದಿನಾಂಕ 20/11/2020 ಅಂದರೆ 20/11/2020 ಅಪ್ ಟು ಟುಮಾರೋ 11 o'clock ಅಲ್ಲಿವರೆಗೆ ಟೈಮನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಅದಕ್ಕೆ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೂ ಕೂಡ ಯಾರಾದರೂ ಕರೆಕ್ಟ್ ಫಾರ್ಮ್ಯಾಟಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಅಥವಾ ಸಬ್ಮಿಟ್ ಮಾಡೋದಕ್ಕಾಗಿಲ್ಲ ಅಂತಂದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಳೆ ಬೆಳಗ್ಗೆ 11 ಗಂಟೆ ತನಕ ಕೂಡ ಮಾಡ್ಬೋದು. ಹಾಗೇನಾದ್ರು ಮಾಡೋರಿದ್ರೆ ಸ್ವಲ್ಪ ರಾತ್ರಿ ಆದಮೇಲೆ ನೀವು ಟ್ರೈ ಮಾಡಿ, ಯಾಕಂದರೆ ಸರ್ವರ್ ಬ್ಯುಸಿ ಇರೋದಿಲ್ಲ. ಸೊ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದರ ಜೊತೆಗೆ ಆಲ್ರೆಡಿ ಹೇಳಿರೋ ಹಾಗೆ ಸೆಂಟ್ ಜಾಸ್ ಮೀಸಲಾತಿ ಅರ್ಜಿಯನ್ನು ಕೊಟ್ಟಿದ್ದಾರೆ. UG NEET 2020 ಮೂಲ ದಾಖಲೆಗಳ ಪರಿಶೀಲನೆ ಸ್ಲಿಪ್ ಡೌನ್ಲೋಡ್, ಅಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋವಂತಹ ಒಂದು ಇದನ್ನು ಕೂಡ ಲಿಂಕನ್ನು ಕೂಡ ಬಿಟ್ಟಿದ್ದಾರೆ. ಮತ್ತು ಈಗ ಜಸ್ಟ್ ತಾನೇ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಸ್ಪೆಷಲ್ ಕ್ಯಾಟಗರಿ ಲೀಸ್ಟನ್ನು ಕೂಡ ಬಿಟ್ಟಿದ್ದಾರೆ. ಇವೆಲ್ಲ ಅಪ್ಡೇಟ್ಸ್ ಈಗ ತಾನೇ ಬಂದಿರುವಂಥದ್ದು. ಪ್ಲೀಸ್ ಗೋ ಥ್ರೂ ದಿಸ್. ಯಾರು ನಿಮ್ಮ ಫ್ರೆಂಡ್ಸ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ತ್ರಾಸ ಆಗ್ತಾ ಇದೆ ಅಥವಾ ಡಿಫಿಕಲ್ಟಿಯನ್ನು ಫೇಸ್ ಮಾಡ್ತಾ ಇದ್ದಾರೆ, ಅವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನಾಳೆ ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ, ಯಾರೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಥ್ಯಾಂಕ್ ಯು, ಗುಡ್ ನೈಟ್.